ಯತ್ನಾಳ್ ಉಚ್ಚಾಟನೆಯಿಂದ ರಾಜ್ಯ ಬಿಜೆಪಿಯಲ್ಲಿ ತಳಮಳ ಶುರುವಾಗಿದೆ. ಹಲವು ಮಂದಿ ಯತ್ನಾಳ್ ಪರ ನಿಂತಿದ್ದು ಉಚ್ಚಾಟನೆ ವಾಪಸ್ಗೆ ಆಗ್ರಹಿಸಿದ್ದಾರೆ. ಇನ್ನು ಈ ಮಧ್ಯೆ ಹೊಸ ಪಕ್ಷ ಘೋಷಿಸುತ್ತೇನೆ ಅಂತ ಯತ್ನಾಳ್ ನೀಡಿರೋ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಉಚ್ಚಾಟನೆ ಆದರೂ ಕೂಡ ಯತ್ನಾಳ್ ಬಿಎಸ್ವೈ ಕುಟುಂಬ ರಾಜಕೀಯದ ವಿರುದ್ಧ ಸಮರ ಮುಂದುವರಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಕಾಂಗ್ರೆಸ್ ನಾಯಕ ಯತ್ನಾಳ್ ಭೇಟಿ ಮಾಡಿರೋದು ಕುತೂಹಲ ಮೂಡಿಸಿದೆ. ರಾಜ್ಯ ರಾಜಕೀಯದಲ್ಲಿ ಯತ್ನಾಳ್ ಮುಂದಿಡುವ ಹೆಜ್ಜೆಗಳು ಮಹತ್ವವನ್ನು ಪಡೆದಿವೆ. ಅದರಲ್ಲೂ ಯತ್ನಾಳ್ ರಾಜಕೀಯ ಪಕ್ಷ ಘೋಷಿಸುತ್ತೇನೆ ಅಂದಿರೋದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಯತ್ನಾಳ್ ಪಕ್ಷ ಮಾಡಿದ್ದೇ ಆದಲ್ಲಿ ಬಿಜೆಪಿಗೆ ಅದರಿಂದಾಗೋ ನಷ್ಟ ಏನು ಅನ್ನೋ ಚರ್ಚೆ ನಡೀತಾ ಇದೆ. ಶಾಸಕ ಯತ್ನಾಳ್ ಭೇಟಿಯಾಗಿದ್ದೇಕೆ ಕಾಂಗ್ರೆಸ್ ಮುಖಂಡ? ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಯತ್ನಾಳ್ರನ್ನ ಕಾಂಗ್ರೆಸ್ ಮುಖಂಡ ಭೇಟಿಯಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಧಾರವಾಡದ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ರನ್ನ ಭೇಟಿಯಾಗಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಗವಿಮಠಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ. ಕೊಪ್ಪಳದ ಗವಿಮಠಕ್ಕೆ ಯತ್ನಾಳ್ ಭೇಟಿ ನೀಡಿದ್ದಾರೆ. ಗೋಶಾಲೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗವಿ ಶ್ರೀಗಳಿಗೆ ಆಹ್ವಾನವನ್ನು ನೀಡಿದ್ದಾರೆ. ಈ ವೇಳೆ ಯತ್ನಾಳ್ರನ್ನ ಸ್ವಾಗತಿಸಿದ ಬೆಂಬಲಿಗರು ಯತ್ನಾಳ್ ಪರ ಘೋಷಣೆ ಕೂಗಿದ್ದಾರೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಯತ್ನಾಳ್ ಪಕ್ಷ ಕಟ್ಟುವ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ರಾಜಕೀಯ ನಾಯಕರು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಕೆಲವರು ಯತ್ನಾಳ್ಗೆ ಎಚ್ಚರಿಕೆಯನ್ನ ನೀಡಿದ್ರೆ, ಇನ್ನು ಕೆಲವರು ನಾಯಕರು ಯತ್ನಾಳ್ ನಿರ್ಧಾರ ಸ್ವಾಗತಿಸಿದ್ದಾರೆ. ಅವ್ರ ಅಜೆಂಡಾ ಅವ್ರು ಮಾಡ್ಕೊಂಡು ಹೊರಟಿದ್ದಾರೆ. ಅವತ್ತು ಆ ಒಂದು ಅಜೆಂಡಾಗೋಸ್ಕರ ಇಷ್ಟೊಂದೆಲ್ಲ ಸಮಸ್ಯೆಗಳಾಗಿದ್ದಾವೆ. ಇವತ್ತೇನಿದೆ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷ ನಮಗೇನು ಕಾಸು ಕೊಡ್ತಾ ಆ ಕೆಲಸ ಮಾಡೋಂಥ ಕೆಲಸ ನಾವು ಪಕ್ಷದಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಪಕ್ಷ ಕಟ್ಟಿದಾರೋ ತಮಗೆ ಗೊತ್ತಿದೆ, ಯಾರ್ಯಾರು ಎಷ್ಟು ಸಕ್ಸಸ್ಫುಲ್ ಆಗಿರೋ ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋಷ್ಟು ದೊಡ್ಡವಲ್ಲ. ನಮ್ದೇನಾದ್ರು BJP ಪಕ್ಷದ ಪಕ್ಷ ಚೌಕಟ್ಟಿನಲ್ಲಿ ಇದು ಮಾಡಿ ಒಂದು 2-3 ಸಾವಿರ ಜನನೂ ಕೂಡ ಬಂದು ಅವ್ರ ಪರವಾಗಿ ನಿಂತಿಲ್ಲದೆ ಇರತಕ್ಕಂಥ ಉದಾಹರಣೆ ನೀವು ನೋಡಿದ್ದೀರಿ. ಮತ್ತು ಇಬ್ಬರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಪರವಾಗಿ. ಯಾವ ಪದಾಧಿಕಾರಿನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಬೀದಿಗಿಳಿದು ಯಾರೂ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಿಲ್ಲ. ಭಾಳ ಒಳ್ಳೇದಾಯ್ತಲ್ಲ. ಈಗ ಅವರೆಲ್ಲ ಹಿರಿಯ ಸೀನಿಯರ್ ಲೀಡರ್ಗಳು, ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಆ ಪಕ್ಷದಲ್ಲಿ ಹಿಂದುತ್ವದಲ್ಲಿ ಭಾಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದು ಅವ್ರ ಪಾರ್ಟಿಯ ಅಂತರಂಗಿಕ ವಿಷಯ ಅದ. ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಆಗ್ತಾರೆ ನೋಡೋಣ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಬಾಗಲಕೋಟೆ ಜಮಖಂಡಿಯಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಹಿಂದೂ ಪರ ಸಂಘಟನೆಗಳು, ಯತ್ನಾಳ್ ಅಭಿಮಾನಿಗಳು ಹಾಗೂ ಪಂಚಮಸಾಲಿ ಸಮುದಾಯ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಮಂಗಳವಾರ ಸಂಜೆ 4ಕ್ಕೆ ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ. ಹನುಮಾನ್ ಚೌಕ್ನಿಂದ ಪ್ರತಿಭಟನೆ ಆರಂಭ ಆಗಲಿದ್ದು, ಬಳಿಕ ದೇಸಾಯಿ ವೃತ್ತದ ಬಳಿ ಬಹಿರಂಗ ಸಭೆ ನಡೆಯಲಿದೆ. ಉಚ್ಚಾಟನೆ ಕ್ರಮ ಮತ್ತೊಮ್ಮೆ ಪರಿಶೀಲಿಸೋಕೆ ಒತ್ತಾಯಿಸಿದ್ದಾರೆ. ಸಮಾಜದ ಸಹಯೋಗದೊಂದಿಗೆ ನಾಳೆ ಜಮಖಂಡಿಯಲ್ಲಿ ಮಧ್ಯಾಹ್ನ 4 ಗಂಟೆಗೆ ಹನುಮಾನ್ ಚೌಕದಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೈತೆ. ಕಾರಣ ಏನಂದ್ರೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು, ಮಾಡಿ ಅವರನ್ನ ಪಕ್ಷಕ್ಕೆ ಅತ್ಯಂತ ಗೌರವದಿಂದ ಮರಳಿ ವಾಪಸ್ ಕರ್ಕೋಬೇಕನ್ನುವಂಥ ಆಗ್ರಹ ಐತೆ. ರಾಜ್ಯ ರಾಜಕೀಯದಲ್ಲಿ ಬಂಡಾಯ ಎದ್ದು ಹೊಸ ಪಕ್ಷ ಕಟ್ಟೋದಲ್ಲದೆ ಪಕ್ಷದ ಹೊರತು ತಾನೇನು ಅಲ್ಲ ಅನ್ನೋ ಪಾಠ ಕಲ್ತಿರೋದು ಈಗ ಇತಿಹಾಸ. ಒಂದ್ ವೇಳೆ ಇದೇ ಹಾದಿಯಲ್ಲಿ ಹೆಜ್ಜೆ ಹಾಕಿದ್ರೆ ಯತ್ನಾಳ್ ಕಥೆ ಏನಾಗುತ್ತೆ ಅನ್ನೋದು ಕುತೂಹಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಇನ್ನು ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿ ತಳಮಳ ಉಂಟಾಗದೆ. ಒಂದು ಕಡೆ ಯತ್ನಾಳ್ ಉಚ್ಚಾಟನೆಯ ತಲೆನೋವು ಆದರೆ ಹಲವು ಮಂದಿ ಯತ್ನಾಳ್ ಪರ ನಿಂತಿದ್ದು ಉಚ್ಚಾಟನೆ ವಾಪಸ್ಗೆ ಆಗ್ರಹಿಸ್ತಾ ಇದ್ದಾರೆ. ಈ ಮಧ್ಯೆ ಹೊಸ ಪಕ್ಷ ಘೋಷಿಸ್ತೇನೆ ಅಂತ ಹೇಳಿ ಯತ್ನಾಳ್ ನೀಡಿರುವಂಥ ಹೇಳಿಕೆ ಬಹಳಷ್ಟು ಸಂಚಲನವನ್ನು ಹುಟ್ಟು ಹಾಕಿದೆ. ಉಚ್ಚಾಟನೆ ಆದರೂ ಕೂಡ ಶಾಸಕ ಯತ್ನಾಳ್ ಮಾತ್ರ BSY ಕುಟುಂಬ ರಾಜಕೀಯ ವಿರುದ್ಧ ಸಮರವನ್ನು ಮುಂದುವರಿಸಿದ್ದಾರೆ.
ಮುಂದುವರೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಕಾಂಗ್ರೆಸ್ ನಾಯಕ ಶಾಸಕ ಯತ್ನಾಳ್ರನ್ನ ಭೇಟಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಭೇಟಿ ಇದೀಗ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.